ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸೈನ್ಸ್ ಎಜುಕೇಶನ್ ಫೋರಂ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಲೋಹಗಳು ಮತ್ತು ಅಲೋಹಗಳು ಅನ್ನೋ ಲೆಸನ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು 2ನೇ ಪಾರ್ಟ್ ಆಗಿರುತ್ತೆ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಲೋಹಗಳ ಭೌತಿಕ ಗುಣಗಳನ್ನ ಹೇಳಿಕೊಟ್ಟಿದ್ದೆ. ಹಾಗಾದ್ರೆ ಯಾವ್ಯಾವ ಭೌತಿಕ ಗುಣಗಳಾಗಿರ್ಬೋದು, ಮೆಟಾಲಿಕ್ ಲುಸ್ಟ್ರಿ ಅಂತ ಕರಿತೀವಿ, ಲೋಹೀಯ ಕಾಂತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೋಹಗಳು ಕಠಿಣವಾಗಿರ್ತಾವ ಅಂತ ಹೇಳಿದ್ವಿ. ಅದಾದ್ಮೇಲೆ ಕುಟ್ಟತೆ ಗುಣವನ್ನ ಹೊಂದಿರ್ತಾವ, ತನ್ನತೆ ಗುಣವನ್ನ ಹೊಂದಿರ್ತಾವ, ಆಸ್ ವೆಲ್ ಆಸ್ ಇದು ಸೊನೋರಸ್ ಪ್ರಾಪರ್ಟಿ ಅಂದ್ರೆ ಶಾಬ್ದನ ಗುಣವನ್ನ ಹೊಂದಿರುತ್ತೆ. ಮತ್ತ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ಹೇಳಿ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಲೋಹಗಳ ಬಗ್ಗೆ ಎಲ್ಲಾ ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಗಳನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಕೆಲವೊಂದಿಷ್ಟು ಅಲೋಹಗಳಿಗೆ ಎಕ್ಸಾಂಪಲ್ಸ್ ಮತ್ತು ಅಲೋಹಗಳ ಗುಣಗಳು ಯಾವ್ಯಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಐ ಥಿಂಕ್ ನಿಮ್ಗೆ ಲೋಹಗಳ ಬಗ್ಗೆ ನಾನ್ ನಿಮ್ಗೆ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಲೆಸನ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಲೋಹಗಳ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದೀನಿ, ಹೌದಾ? ಸೊ ಇನ್ನೊಂದ್ಸರಿ ಬೇಕಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಲೋಹಗಳ ಬಗ್ಗೆ ಲಿಸ್ಟ್ ಅನ್ನ ಕೊಡ್ತಾ ಬರ್ತೀನಿ. ಯಾಕಂತಂದ್ರೆ ಇದು ಎಂಟೈರ್ ಕ್ಲಾಸಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಲೋಹಗಳ ಬಗ್ಗೆನೇ ಇರೋದ್ರಿಂದ ಲೋಹಗಳನ್ನ ನಾವು ಪದೇ ಪದೇ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೇಕಾಗತ್ತೆ. ಓಕೆನಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಅಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲೋಹಗಳ ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಗಳೆಲ್ಲ ಏನಿರುತ್ತೆ, ಅದಾದ್ಮೇಲೆ ಯಾಕೆ ನಾವು ಧಾತುಗಳನ್ನ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ, ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವ್ ಯಾಕೆ ಲೋಹಗಳನ್ನ ಅಲೋಹಗಳನ್ನ ವರ್ಗೀಕರಣ ಮಾಡಿಲ್ಲ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆನಾ? ಹಾಗಾದ್ರೆ ಅಲೋಹಗಳಿಗೆ ಉದಾಹರಣೆಗಳು ಯಾವ್ಯಾವ ಅಂತ ಹೇಳಿದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ. ಯಾವ್ಯಾವ ಅಂತಂದ್ರ ಆಕ್ಸಿಜನ್ ಆಗಿರಬಹುದು, ಅಲೋಹಗಳು ಉದಾಹರಣೆ ಯಾವ್ಯಾವ ಅಂತ ಹೇಳಿದ್ರ ಆಕ್ಸಿಜನ್ ಆಗಿರಬಹುದು, ಸಲ್ಫರ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು. ಕಾರ್ಬನ್ಗೆ ನಾವು ಕನ್ನಡದಾಗ ಏನಂತ ಕರಿತೀವಿ ಅಂತಂದ್ರ ಏನಂತ ಹೇಳ್ತೀವಿ, ಇದನ್ನ ಏನೋ ಒಂದ್ ಹೆಸರಿದೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಇಂಗಾಲ ಅಂತ ಕರಿತೀವಿ, ಇದಕ್ಕೆ ರಂಜಕ ಅಂತ ಕರಿತೀವಿ, ಇದಕ್ಕೆ ಗಂಧಕ ಅಂತ ಕರಿತೀವಿ, ಇದಕ್ಕೆ ಆಮ್ಲಜನಕ ಅಂತ ಕರಿತೀವಿ. ಓಕೆನಾ? ಸೊ ಅದೇ ರೀತಿಯಾಗಿ ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ನೆಕ್ಸ್ಟ್ ಫ್ಲೋರಿನ್ ಆಗಿರಬಹುದು, ಹೌದಾ? ನೆಕ್ಸ್ಟ್ ಯಾವ್ದಾದ್ರು ಬಿಟ್ಟು ಹೋಗಿತ್ತು ಅನ್ನೋದು ಅಂದ್ರೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಬರ್ತೀನಿ. ಓಕೆನಾ? ಸೊ ಇವು ವೆಲ್ ನೋನ್ ಆಗಿರುವಂತಹ ಕೆಲವೊಂದಿಷ್ಟು ಅಲೋಹಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಅಲೋಹಗಳ ಭೌತಿಕ ಗುಣಲಕ್ಷಣಗಳು ಯಾವ್ಯಾವ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಇವೇನಾಗಿರ್ತಾವಪ್ಪ ಅಂತಂದ್ರ ಅಲೋಹಗಳು ಮೃದುವಾಗಿರ್ತಾವ, ಹೌದಾ? ಮೃದುವಾಗಿರ್ತಾವ ಅಂದ್ರ ಯಾವ್ದು ಲೋಹಗಳು ಏನಾಗಿರ್ತಾವ ಅಂತ ಹೇಳಿದ್ರೆ ನಾನು ಕಠಿಣವಾಗಿರ್ತಾವ ಅಂತ ಹೇಳಿದ್ದೆ. ಅದ್ರ ಅಪೋಸಿಟ್ ಕ್ಯಾರೆಕ್ಟರ್ ಯಾವ್ದಾಗಿರುತ್ತೆ? ಅಲೋಹದಾಗಿರುತ್ತೆ. ಹಾಗಾದ್ರೆ ಅಲೋಹಗಳ ಒಂದು ಗುಣಲಕ್ಷಣ ಏನಂತಂದ್ರೆ ಇವು ಮೃದುವಾಗಿರ್ತಾವ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರ ಲೋಹೀಯ ಕಾಂತಿ ಇರುವುದಿಲ್ಲ, ಲೋಹೀಯ ಕಾಂತಿ ಇರುವುದಿಲ್ಲ, ಲೋಹೀಯ ಕಾಂತಿ ಇರುವುದಿಲ್ಲ. ನೆಕ್ಸ್ಟ್ ತನ್ನತೆ ಮತ್ತು ಕುಟ್ಟತೆ ಗುಣವನ್ನ ಹೊಂದಿಲ್ಲ, ತನ್ನತೆ ಮತ್ತು ಕುಟ್ಟತೆ ಗುಣವನ್ನು ಇವು ಹೊಂದಿಲ್ಲ, ಗುಣವನ್ನ ಇವು ಹೊಂದಿಲ್ಲ. ಓಕೆ? ನೆಕ್ಸ್ಟ್ ಅದಾದ್ಮೇಲೆ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಹೇಳ್ತೀವಿ. ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು, ದುರ್ಬಲ ವಾಹಕಗಳು ಅಂದ್ರೆ ಲೋಹಗಳು ಏನು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಂತ ಹೇಳಿದ್ವಿ. ಆದ್ರೆ ಅಲೋಹಗಳು ಏನಾಗ್ತಾವ ಅಂತಂದ್ರ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ಯಾವ ಗುಣಗಳು? ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ದಾಟ್ ಮೆಟಲ್ಸ್ ಅಂತ ಹೇಳಿದ್ವಿ. ಮೆಟಲ್ಸ್ ಗಳ ಗುಣಲಕ್ಷಣಗಳ ಎಕ್ಸಾಕ್ಟ್ ಅಪೋಸಿಟ್ ಗುಣಗಳು ಯಾವ ಇರ್ತಾವ? ನಿಮಗೆ ಅಲೋಹಗಳು ಇರ್ತಾವ. ಹಾಗಾದ್ರೆ ಲೋಹಗಳು ಕಠಿಣವಾಗಿರ್ತಾವ, ಆದ್ರೆ ಅಲೋಹಗಳು ಮೃದುವಾಗಿರ್ತಾವ. ನೆಕ್ಸ್ಟ್ ಲೋಹಗಳು ಲೋಹೀಯ ಕಾಂತಿಯನ್ನ ಹೊಂದಿರ್ತಾವ, ಅಲೋಹಗಳು ಲೋಹೀಯ ಕಾಂತಿಗಳನ್ನ ಹೊಂದಿರೋದಿಲ್ಲ. ನೆಕ್ಸ್ಟ್ ಲೋಹಗಳು ತನ್ನತೆ ಮತ್ತು ಕುಟ್ಟತೆ ಗುಣವನ್ನ ಹೊಂದಿರ್ತಾವ, ಆದ್ರೆ ಅಲೋಹಗಳು ಏನಾಗಿರಂಗಿಲ್ಲ ಅಂದ್ರ ತನ್ನತೆ ಮತ್ತು ಕುಟ್ಟತೆ ಗುಣವನ್ನ ಇವು ಹೊಂದಿಲ್ಲ. ನೆಕ್ಸ್ಟ್ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಯಾವಂತಂದ್ರ ಲೋಹಗಳು ಉತ್ತಮ ವಾಹಕಗಳಾದ್ರ ಇವು ಅಲೋಹಗಳು ಏನಾಗಿರ್ತಾವ ಅಂದ್ರ ದುರ್ಬಲ ವಾಹಕಗಳಾಗಿರ್ತಾವ. ಓಕೆನಾ? ಹಾಗಾದ್ರ ಈಗ ಅಲೋಹಗಳಿಗೆ ಉದಾಹರಣೆ ಯಾವ್ದು ನೋಡಿದ್ವಿ ನಾವು? ಆಕ್ಸಿಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಆಮೇಲೆ ಕಾರ್ಬನ್ ಆಗಿರ್ಬೋದು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೋರಿನ್ ಇವೆಲ್ಲವೂ ಸಹ ಯಾವ್ದಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ? ನಮಗೆ
ಅಲೋಹಗಳಿಗೆ ಉದಾಹರಣೆ ಆಗುತ್ತೆ. ಓಕೆನಾ? ಸೊ ಇವಾಗ ನಿಮ್ಗೆ ಒಂದು ವರ್ಕ್ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಕೊಡ್ಬೋದು? ಲೋಹಗಳು ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ನೀವೇನ್ ಮಾಡ್ಬೇಕು, ನಂಗೆ ನೆಕ್ಸ್ಟ್ ಹೋಮ್ವರ್ಕ್ ಅನ್ನ ಮಾಡ್ಬೇಕು. ಓಕೆನಾ? ಸೊ ಲೋಹಗಳ ಗುಣಲಕ್ಷಣಗಳು ಯಾವ್ಯಾವು, ಅಲೋಹಗಳ ಗುಣಲಕ್ಷಣಗಳು ಯಾವುವು? ನೀವು ಒಂದು ಲೋಹಗಳ ಗುಣಲಕ್ಷಣಗಳನ್ನ ನೋಡ್ಕೊಂಡ್ ಬಿಟ್ರಿ ಅಂತ ಹೇಳಿದ್ರ ಅಲೋಹಗಳ ಗುಣಲಕ್ಷಣಗಳೇನಾಗುತ್ತಾವ ನಮ್ಗೆ ಈಸಿಯಲ್ಲಿ ಗೊತ್ತಾಗ್ಬಿಡ್ತಾವ. ಇದೆಲ್ಲ ಇದ್ರೂ ಸಹ ನಾವು ಈಗೇನೋ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ, ಆಧುನಿಕ ಆವರ್ತಕ ಕೋಷ್ಟಕ ಅಂತ ಹೇಳಿ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಒಂದು ಧಾತುಗಳನ್ನ ನಾವು ವಿಂಗಡಣೆ ಮಾಡಿದೀವಿ, ಗ್ರೂಪ್ ವೈಸ್ ಮಾಡಿದೀವಿ. ಹೌದಾ? ಸೊ ಏನಕ್ ಮಾಡಿದೀವಿ ಅಂತ ಹೇಳಿದ್ರೆ ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಈ ಒಂದು ಧಾತುಗಳನ್ನ ಲೋಹಗಳು, ಅಲೋಹಗಳು, ಲೋಹಾಭಗಳಂತ ಹೇಳಿ ಡಿವೈಡ್ ಮಾಡ್ತೇವೆ. ಮತ್ತೆ ಅವುಗಳನ್ನ ಗ್ರೂಪ್ ಆವರ್ತಕ ಕೋಷ್ಟಕದಲ್ಲಿ ಏನ್ ಮಾಡಿದೀವಿ, ಹಾರಿಜಾಂಟಲ್ ರೋಸ್ ಮತ್ತೆ ವರ್ಟಿಕ್ಯುಲರ್ ಕಾಲಮ್ ಅನ್ನಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಅವುಗಳನ್ನ ತಯಾರು ಮಾಡಿದೀವಿ. ಹೌದಾ? ಹಾಗಾದ್ರೆ ಯಾಕೆ ನಾವು ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಒಂದು ಧಾತುಗಳನ್ನ ನಾವು ವಿಂಗಡಣೆ ಮಾಡಿಲ್ಲ ಅಂತ ಅನ್ನೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಏನಂತ ಹೇಳ್ತೀವಿ ನಾವು, ಅಪವಾದಗಳಂತ ಹೇಳ್ತೀವಿ, ಎಸೆಪ್ಷನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಒಂದು ಅಪವಾದಗಳು ಯಾವ್ಯಾವು, ಎಸೆಪ್ಷನ್ಸ್ ಗಳು ಯಾವ್ಯಾವು, ಯಾಕೆ ನಾವು ಧಾತುಗಳನ್ನ ಯಾವ್ದೋ ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತಿಲ್ಲ ಅಂತ ಹೇಳಿ. ಸೊ ಧಾತುಗಳನ್ನ ಭೌತಿಕ ಗುಣಲಕ್ಷಣದ ಮೇಲೆ, ಭೌತಿಕ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಲು ಸಾಧ್ಯವಿಲ್ಲ. ಯಾಕೆ ಹಾಗಾದ್ರೆ? ಯಾಕೆ ಸಾಧ್ಯವಿಲ್ಲ? ಯಾಕೆ ಅಂದ್ರೆ ಕೆಲವೊಂದಿಷ್ಟು ಅಪವಾದಗಳಿದಾವೆ. ಯಾವ ಅಪವಾದಗಳು ಹಾಗಾದ್ರೆ ಇಲ್ಲಿ ನೋಡ್ರಿ, ಯಾವ್ಯಾವ ಅಪವಾದಗಳು ಅಂತ ಹೇಳಿದ್ರ, ಒಂದನೇದ್ದು ಯಾವ ಅಪವಾದಗಳ ಆಧಾರದ ಮೇಲೆ ನಾವು ಗುಣಲಕ್ಷಣಗಳನ್ನ, ರಾಸಾಯನಿಕ ಗುಣಲಕ್ಷಣಗಳನ್ನ ನಾವು ಇದನ್ ಮಾಡ್ತೀವಿ ಅಂತ. ಓಕೆ, ಸೊ ಫಸ್ಟ್ ಒನ್ ಯಾವ್ದಂತ ಹೇಳಿದ್ರ ಅಪವಾದಗಳ ಫಸ್ಟ್ ಏನ್ ಬರುತ್ತೆ, ಈ ಒಂದು ಏನು ನಾವು ಲೋಹಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರ ಎಲ್ಲಾ ಲೋಹಗಳು ಏನಾಗಿರ್ತಾವ, ಈ ಘನ ರೂಪದಲ್ಲಿ ಇರ್ತಾವ. ಎಲ್ಲಾ ಲೋಹಗಳು ಯಾವ ರೂಪದಲ್ಲಿ ಇರ್ತಾವ ಅಂತ ಹೇಳಿದ್ವಿ ನಾವು, ಘನ ರೂಪದಲ್ಲಿ ಇರ್ತಾವ. ಆದ್ರೆ ದ್ರವ ರೂಪದಲ್ಲಿ ಇರುವಂತಹ ಒಂದು ಲೋಹ ಯಾವ್ದಂತಂದ್ರ ನಾವು ಪಾದರಸ ಅಂತ ಹೇಳಿದ್ವಿ. ಹೌದಾ? ಸೊ ಪಾದರಸವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಲೋಹಗಳು ಏನಾಗಿರ್ತಾವ ಅಂತಂದ್ರ, ಉಳಿದ ಎಲ್ಲಾ ಲೋಹಗಳು ಘನ ರೂಪದಲ್ಲಿ ಇರ್ತಾವ. ಹೌದಾ? ಘನ ರೂಪದಲ್ಲಿವೆ. ಹೌದಾ? ಆದರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಏನು ಅಂತ ಹೇಳಿದ್ರ ಸೀಸಿಯಂ ಮತ್ತೆ ಗ್ಯಾಲಿಯಂ ಅಂತ ಹೇಳ್ತೀವಿ. ಓಕೆನಾ? ಆದರೆ ಸೀಸಿಯಂ ಮತ್ತೆ ಗ್ಯಾಲಿಯಂ, ಸೊ ಸೀಸಿಯಂ ಮತ್ತು ಗ್ಯಾಲಿಯಂ ಅನ್ನುವಂತಹ ಈ ಎರಡೂ ಲೋಹಗಳನ್ನ ನಾವೇನಂತ ಅನ್ಕೋಬಹುದು, ಘನ ರೂಪದಲ್ಲಿ ಇದಾವ ಅಂತ ಹೇಳಿ ಅನ್ಕೋಬಹುದು. ಆದ್ರೆ ಈ ಎರಡೂ ಲೋಹಗಳೇನಾಗಿರ್ತಾವ ಅಂತಂದ್ರ ತುಂಬಾ ಕಡಿಮೆ ಕರಗುವ ಬಿಂದುವನ್ನ ಹೊಂದಿದವು. ಎಷ್ಟು ಕಡಿಮೆ ಕರಗುವ ಬಿಂದುವನ್ನ ಹೊಂದಿದವ ಅಂತ ಹೇಳಿದ್ರ, ಒಂದ್ ವೇಳೆ ನಾವೇನಾದ್ರೂ ಅವುಗಳನ್ನ ಕೈಯಲ್ಲಿ ಹಾಕೊಂಡ್ಬಿಟ್ರ ಅಲ್ಲಿ ಏನಾಗ್ಬಿಡ್ತಾವ ಅಂತಂದ್ರ ಅವು ದ್ರವ ರೂಪಕ್ಕೆ ಬರ್ತಾವ. ಸೊ ಇದು ಒಂದ್ ಏನಂತಂದ್ರ ಮೇನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೀಸಿಯಂ ಮತ್ತ ಗ್ಯಾಲಿಯಂ ಏನಾಗಿರುತ್ತಂದ್ರ ಅತ್ಯಂತ ಕಡಿಮೆ ಕರಗುವ ಬಿಂದುವನ್ನ ಹೊಂದಿದವೆ. ಅತ್ಯಂತ ಕಡಿಮೆ ಕರಗುವ ಬಿಂದುವನ್ನ ಹೊಂದಿವಿ. ಹೌದಾ? ಯೂಶುವಲಿ ನಾವೆಲ್ಲ ಏನ್ ಹೇಳ್ತೀವಿ, ಲೋಹಗಳು ಘನ ರೂಪದಲ್ಲಿ ಇರ್ತಾವ ಪಾದರಸವನ್ನ ಹೊರತುಪಡಿಸಿ. ಸೊ ಇದೊಂದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ಕೇಳಬಹುದು, ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಗಾದ್ರೂ ಕೇಳಬಹುದು. ಏನಂತ ಹೇಳಿದ್ರ ದ್ರವ ರೂಪದಲ್ಲಿರುವಂತಹ ಲೋಹ ಯಾವ್ದು ಅಂತ ಹೇಳಿದ್ರ, ಮರ್ಕ್ಯೂರಿ ಅಥವಾ ಪಾದರಸ ಅಂತ ಹೇಳ್ತೀವಿ. ಸೊ ಪಾದರಸದ ಒಂದು ಸಿಂಬಲ್ ಏನಾಗಿರುತ್ತೆ, Hg ಆಗಿರುತ್ತೆ. ಇದನ್ನ ಹೊರತುಪಡಿಸಿ ಎಲ್ಲಾ ಲೋಹಗಳು ಏನಾಗಿರ್ತಾವ ಅಂತ ಹೇಳಿದ್ರ ಘನ ರೂಪದಲ್ಲಿ ಇರ್ತಾವಂತ ಹೇಳ್ತೀವಿ. ಆದ್ರ ಎಕ್ಸೆಪ್ಷನ್ ಏನಂತ ಹೇಳಿದ್ರೆ ಇಲ್ಲಿ ಸೀಸಿಯಂ ಮತ್ತೆ ಗ್ಯಾಲಿಯಂ ಅಂತ ಹೇಳಿದೆ. ಸೀಸಿಯಂ ಮತ್ತೆ ಗ್ಯಾಲಿಯಂ ಇದ್ರ ಸಂಕೇತ ಸಿಇ ಬರುತ್ತೆ, ಇದ್ರದ್ದು ಏನಾಗುತ್ತೆ Ga ಬರುತ್ತೆ. ಹೌದಾ? ಸೊ ಸೀಸಿಯಂ ಮತ್ತೆ ಗ್ಯಾಲಿಯಂ ಅನ್ನ ಜಸ್ಟ್ ನೀವು ಕೈ ಮೇಲೆ ಹಾಕೊಂಡ್ರೆ ಏನಾಗ್ಬಿಡುತ್ತೆ, ಅದು ಏನಾಗುತ್ತೆ ಅಂತ ಹೇಳಿದ್ರ ದ್ರವ ರೂಪಕ್ಕೆ ಬಂದ್ಬಿಡುತ್ತೆ. ಹೌದಾ? ಸೊ
ಸೊ ಹಾಗಾಗಿ ಲೋಹಗಳನ್ನ ಧಾತುಗಳನ್ನ ನಾವು ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಏನ್ ಮಾಡ್ತೇವೆ, ವಿಂಗಡಣೆಯನ್ನ ಮಾಡ್ತೀವಿ. ಹಾಗಾದ್ರೆ ಸೆಕೆಂಡ್ ಎಸೆಪ್ಷನ್ ಏನ್ ಹಾಗಾದ್ರೆ, ನಾನ್ ನಿಮ್ಗೆ ಹೇಳಿದೆ ಅಲೋಹಗಳ ಒಂದು ಗುಣಲಕ್ಷಣಗಳಲ್ಲಿ ಮೇನ್ ಆಗಿರುವಂತದ್ದು ಏನಂತಂದ್ರ ಇವೆಲ್ಲವೂ ಸಹ ಲೋಹೀಯ ಕಾಂತಿಯನ್ನ ಹೊಂದಿರ್ತಾವಂತ ಹೇಳಿ, ಹೌದಾ? ಸೊ ಲೋಹಗಳು ಲೋಹೀಯ ಕಾಂತಿಯನ್ನ ಹೊಂದಿರ್ತಾವಂತ ಹೇಳಿ, ಅಲೋಹಗಳು ಏನಾಗಿರ್ತಾವ, ಲೋಹೀಯ ಕಾಂತಿಯನ್ನ ಹೊಂದಿಲ್ಲ ಅಂತ ಹೇಳಿ. ಆದ್ರೆ ಅಯೋಡಿನ್ ಅಂತ ಹೇಳ್ತೀವಿ. ಯಾವ್ದು? ಅಯೋಡಿನ್. ಈ ಅಯೋಡಿನ್ ಅನ್ನುವಂಥದ್ದು ಅಲೋಹವಾದ್ರೂ ಸಹ, ಅಲೋಹವಾಗಿದ್ದರೂ ಏನಾಗುತ್ತೆ, ಇದು ಹೊಳೆಯುವಂತಹ ಗುಣವನ್ನ ಹೊಂದಿದೆ, ಹೊಳೆಯುತ್ತದೆ. ಓಕೆನಾ? ಸೊ ಈ ಅಯೋಡಿನ್ ಅನ್ನುವಂಥದ್ದು ಅಲೋಹವಾಗಿದ್ರೂ ಸಹ ಹೊಳೆಯುತ್ತದೆ. ಹಾಗಾಗಿ ಈಗ ನಾವೇನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ವಿ, ಫಿಸಿಕಲ್ ಪ್ರಾಪರ್ಟೀಸ್ ಗಳನ್ನ ನಾವೆಲ್ಲ ಲೆಕ್ಕ ಹಾಕಿದ್ರೆ ಈಗ ಇದೇನಾಗ್ಬಿಡುತ್ತೆ, ಅಲ್ಲಿ ರಾಂಗ್ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನು ಮೂರನೇ ಒಂದು ಎಸೆಪ್ಷನ್ ಏನಪ್ಪಾ ಅಂತ ಹೇಳಿದ್ರ, ನಾವು ಈಗ ಇಂಗಾಲ ಅಂತ ಹೇಳಿದ್ವಿ. ಹೌದಾ? ಇಂಗಾಲ ಅಂತಂದ್ರೇನು? ಕಾರ್ಬನ್. ಸೊ ಕಾರ್ಬನಿನ ಬಹುರೂಪಗಳು ಎರಡಿದಾವ. ಓಕೆನಾ? ಸೊ ಕಾರ್ಬನಿನ ಬಹುರೂಪ ಯಾವ್ಯಾವ ಅಂತ ಹೇಳಿದ್ರ, ಒಂದು ಯಾವ್ದಂತ ಹೇಳ್ತೀವಿ, ಒಂದು ವಜ್ರ ಅಂತ ಹೇಳ್ತೀವಿ, ಇನ್ನೊಂದು ಗ್ರಾಫೈಟ್ ಅಂತ ಹೇಳ್ತೀವಿ. ಹೌದಾ? ಒಂದು ವಜ್ರ ಮತ್ತೆ ಇನ್ನೊಂದು ಗ್ರಾಫೈಟ್. ಈ ವಜ್ರ ಏನಾದ್ರು, ಈಗ ನಾನು ನಿಮ್ಗೆ ಅಲೋಹಗಳ ಗುಣಲಕ್ಷಣಗಳನ್ನ ಹೇಳುವಾಗ ಫಸ್ಟ್ ಗೆ ಹೇಳ್ಬಿಟ್ಟ ಇದೇನಾಗಿರುತ್ತೆ, ತುಂಬಾ ಮೃದುವಾಗಿರುತ್ತೆ ಅಂತ ಹೇಳಿದೆ. ಆದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರ ಹಾಗಾದ್ರೆ, ವಜ್ರ ಏನಾಗಿರುತ್ತೆ, ನೈಸರ್ಗಿಕವಾಗಿ ನಿಸರ್ಗದಲ್ಲೇ ಸಿಗುವಂತಹ ಅತ್ಯಂತ ಕಠಿಣ ವಸ್ತು ಯಾವುದು ಅಂತ ಹೇಳಿದ್ರೆ ನಾವು ವಜ್ರ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ವಜ್ರ ಅನ್ನುವಂಥದ್ದು ಏನಾಗಿರುತ್ತೆ, ಅತ್ಯಂತ ಕಠಿಣ ವಸ್ತು, ಅತ್ಯಂತ ಕಠಿಣ ವಸ್ತುವಾಗಿದೆ. ಹೌದಾ? ಸೊ ಇಲ್ಲಿ ನಾವು ಎಸೆಪ್ಷನ್ ಅನ್ನ ಬರೀಬಹುದು. ನೆಕ್ಸ್ಟ್ ಇನ್ನೊಂದು ಕಾರ್ಬನಿನ ಇನ್ನೊಂದು ಬಹುರೂಪ ಯಾವ್ದಂತ ಹೇಳಿದ್ರೆ ನಾವು ಗ್ರಾಫೈಟ್ ಅಂತ ಹೇಳ್ತೀವಿ. ಈ ಗ್ರಾಫೈಟ್ ಅನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಇವು ಪೆನ್ಸಿಲ್ ಅಂತ ಹೇಳ್ತಿರಲ್ಲ, ಪೆನ್ಸಿಲ್ ಅಲ್ಲಿ ನಿಮಗೆ ಒಂದು ಒಳಗಡೆ ಏನಿರುತ್ತಲ್ಲ, ಲೆಡ್ ಇರುತ್ತಲ್ಲ, ಸೊ ಅದು ಎದ್ರಿಂದ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಗ್ರಾಫೈಟ್ ಇಂದ ಆಗಿರುತ್ತೆ. ಹೌದಾ? ಸೊ ಈ ಗ್ರಾಫೈಟ್ ಅನ್ನುವಂಥದ್ದು, ನಾನು ಈ ಗ್ರಾಫೈಟ್ ಅನ್ನ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ಗ್ರಾಫೈಟ್ ಏನಾಗುತ್ತೆ, ಉಷ್ಣದ ಉತ್ತಮ ವಾಹಕ ಆಗಿದೆ ಅಂತ ಹೇಳ್ತೀನಿ. ಉಷ್ಣದ ಉತ್ತಮ ವಾಹಕ. ಹೌದಾ? ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಹೇಳಿದೆ ಗುಣಲಕ್ಷಣಗಳನ್ನ ಹೇಳುವಾಗ. ಆದ್ರೆ ಎಸೆಪ್ಷನ್ ಅಲ್ಲಿ ಏನ್ ಹೇಳಬಹುದು ನಾವು, ಗ್ರಾಫೈಟ್ ಅನ್ನುವಂಥದ್ದು ಉಷ್ಣದ ಒಂದು ಉತ್ತಮ ವಾಹಕವಾಗಿದೆ. ಹಾಗಾದ್ರೆ ಗುಣಲಕ್ಷಣಗಳ ಆಧಾರದ ಮೇಲೆ, ಅಂದ್ರೆ ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಈ ಧಾತುಗಳನ್ನ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಓಕೆನಾ? ಹಾಗಾದ್ರೆ ಇನ್ನೊಂದು ಲಾಸ್ಟ್ ಒನ್ ಇದೆ, ಯಾವುದು ಅಂತ ಹೇಳಿದ್ರ ಹೇಳ್ತೀವಿ. ಸೊ ಈ ಕ್ಷಾರೀಯ ಲೋಹಗಳು ಅಂತಂದ್ರೆ ಯಾವುದು, ನಾನು ನಿಮ್ಗೆ ಅಲ್ಕಲೀಸ್ ಅಂತ ಹೇಳಿದೆ. ಓಕೆನಾ? ಕ್ಷಾರೀಯ ಲೋಹಗಳು, ಕ್ಷಾರೀಯ ಲೋಹಗಳು ಇದನ್ನ ನಾನು ಲೋಹಗಳ ಗುಣಲಕ್ಷಣಗಳನ್ನ ಹೇಳುವಾಗ ಹೇಳಿದ್ದೆ. ಯಾವ್ಯಾವ ಬರ್ತಾವ ಕ್ಷಾರೀಯ ಲೋಹಗಳು ಅಂತಂದ್ರ, ಲಿಥಿಯಂ ಬರುತ್ತೆ, ಸೋಡಿಯಂ ಬರುತ್ತೆ, ನೆಕ್ಸ್ಟ್ ಪೊಟ್ಯಾಷಿಯಂ ಬರುತ್ತೆ. ಹೌದಾ? ಸೊ ಇವೆಲ್ಲವೂ ಸಹ ಏನಂತಂದ್ರೆ ಕ್ಷಾರೀಯ ಲೋಹಗಳು, ಅಲ್ಕಲೀಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅಲ್ಕಲೀಸ್ ಅಂತಂದ್ರೆ ಏನು, ನೀರಿನಲ್ಲಿ ಕರಗುವಂತಹ ಒಂದು ಪ್ರತ್ಯಾಮ್ಲಗಳನ್ನ ನಾವು ಅಲ್ಕಲೀಸ್ ಅಂತ ಹೇಳ್ತೀವಿ. ಸೊ ಪ್ರತ್ಯಾಮ್ಲಗಳು ಯಾವ ಲೋಹಗಳಿಂದ ಆಗಿರ್ತಾವ ಪ್ರತ್ಯಾಮ್ಲಗಳು ಅಂತಂದ್ರ, ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಸೊ ಲಿಥಿಯಂ, ಪೊಟ್ಯಾಷಿಯಂ ಮತ್ತೆ ಇನ್ನೊಂದು ಯಾವ್ದು ಸೋಡಿಯಂ ಅನ್ನುವಂಥದ್ದು ತುಂಬಾ ಮೃದುವಾಗಿರ್ತಾವ. ಹೌದಾ? ಸೊ ಇವೇನಾಗಿರ್ತಾವ ಅಂತಂದ್ರ ಮೃದು ಲೋಹಗಳು ಅಂತ ಹೇಳ್ತೀವಿ. ಮೃದು ಲೋಹಗಳು, ಇವುಗಳನ್ನ ಜಸ್ಟ್ ನಾವೇನ್ ಮಾಡ್ಬೋದು, ಕತ್ರಿಲಿ ನಾವೇನ್ ಮಾಡ್ಬೋದು ಅಂತಂದ್ರ ಕಟ್ ಮಾಡ್ಬೋದು. ನೀವು ಲ್ಯಾಬ್ ಅಲ್ಲಿ ನೋಡಿರ್ಬಹುದು ಹೆಂಗಿರುತ್ತೆ ಅಂತಂದ್ರೆ, ಇದು ಸೋಡಿಯಂ ಅನ್ನುವಂಥದ್ದು ನಾವು ಚಿಕ್ಕವರಿದ್ದಾಗೆಲ್ಲ ಪೇಣೆಗಳನ್ನ ಯೂಸ್ ಮಾಡ್ತಿದ್ವಿ, ಪಾಟಿ ಮೇಲೆ ಬರೆಯುವಾಗ ಪೇಣೆಗಳನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಆ ಪೇಣೆಗಳನ್ನ ಈ ತರ ದಪ್ಪಗಳ ಪೇಣೆ ಇರ್ತದಲ್ಲ, ಸೊ ಅದನ್ನ ನಾವ್ ಇಟ್ಟಾಗ ನಮ್ಗೆ ಹೆಂಗ್ ಕಾಣಿಸುತ್ತೆ ಅದೇ ರೀತಿಯಾಗಿ ಸೋಡಿಯಂ ಇರುತ್ತೆ. ಹೌದಾ? ಸೊ ಅದನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರ, ಚಾಕುನಿಂದ ನೀಟಾಗಿ ನಾವೇನ್ ಮಾಡ್ಬೋದು, ಕಟ್ ಮಾಡ್ಬೋದು. ಓಕೆನಾ? ಸೊ ಇದು ಒಂದು ಎಸೆಪ್ಷನ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ನಾನು ಇಲ್ಲಿ 4 ಎಸೆಪ್ಷನ್ಸ್ ಗಳನ್ನ ಹೇಳಿದೀನಿ. ಬುಕ್ ಅಲ್ಲಿನೂ ಸಹ 4 ಎಸೆಪ್ಷನ್ಸ್ ಇದೆ. ಸೊ ಯಾಕೆ ನಾವು ಯಾವುದು ಧಾತುಗಳನ್ನ ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಣೆ ಮಾಡೋದಿಲ್ಲ, ಕೇವಲ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಯಾಕೆ ನಾವು ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ರ, ಇಲ್ಲಿ ಕೆಲವೊಂದಿಷ್ಟು ಅಪವಾದಗಳನ್ನ ನಾವು ಬರಿಬೇಕಾಗುತ್ತೆ. ಹೌದಾ? ಸೊ ಕ್ಷಾರೀಯ ಲೋಹಗಳು ಅಂತ ಹೇಳ್ತೀವಿ, ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಂತ ಹೇಳಿ ಎಲ್ಲಾ ಲೋಹಗಳು ಏನಾಗಿರ್ತಾವ, ಕಠಿಣವಾಗಿರ್ತಾವ ಅಂತ ಹೇಳ್ತೀವಿ. ಬಟ್ ಎಸೆಪ್ಷನ್ ಏನಂತ ಹೇಳಿದ್ರ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಅನ್ನುವಂಥದ್ದು ಏನಾಗಿರುತ್ತೆ, ಇದು
ತುಂಬಾ ಮೃದುವಾಗಿರ್ತಾವ. ಇವುಗಳನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರ ಕತ್ರಿಲಿ ಸಹ ನಾವೇನ್ ಮಾಡ್ಬೋದು, ಇವುಗಳನ್ನ ಕಟ್ ಮಾಡಬಹುದು. ಓಕೆನಾ, ಚಾಕುವಿನಿಂದ ಕತ್ತರಿಸಬಹುದು. ಕತ್ರಿ ಅಲ್ಲ, ಚಾಕುವಿನಿಂದ ನಾವು ಇವುಗಳನ್ನ ಕತ್ತರಿಸಬಹುದು. ಓಕೆ, ಸೊ ಇದಿಷ್ಟು ಏನು ಅಂತ ಹೇಳಿದ್ರ ಧಾತುಗಳನ್ನ ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಯಾಕೆ ವಿಂಗಡಣೆ ಮಾಡೋದಿಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ರೀಸನ್ಸ್ ಗಳನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂಸ್ ಪಾರ್ಟ್ ಯಾವ್ದು ಬರುತ್ತೆ ಆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ಬಿಟ್ಟು ನಿಮ್ಗೆ ಯಾವ ಯಾವ ಗುಣಗಳ ಆಧಾರದ ಮೇಲೆ, ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಯಾವ ರೀತಿ ಇವುಗಳನ್ನ ವಿಂಗಡಣೆ ಮಾಡಿದೀವಿ ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ನೂ ನೀಟ್ ಆಗಿ ನಾನು ತಿಳಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ಧನ್ಯವಾದಗಳು. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ನನ್ನ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.